ಸರ್ ನಮಸ್ಕಾರ. ನಮಸ್ತೆ. ತಾವು ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಕನಕಪುರ ಸರ್. ಕನಕಪುರ. ಇವತ್ತು ಎಷ್ಟನೇ ಸಾರಿ ಸರ್ ಈ ಕ್ಷೇತ್ರಕ್ಕೆ ಹೆಂಗೆ ಗೊತ್ತಾಯಿತು, ನೀವು ಯಾವ ರೀತಿಯಾಗಿ ಇಲ್ಲಿ ಬಂದ್ರಿ? ಸರ್ ಇದೇ ಮೊದಲನೇ ಬಾರಿಗೆ ಬಂದಿರೋದು. ನಮ್ಮ ಡಾಕ್ಟ್ರು ಒಬ್ಬರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಜಾಗ, ಇದೇನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ, ಬನ್ನಿ ಇಲ್ಲಿ ಒಂದ್ಸಲ ಅಂತ ಹೇಳಿದರು. ಅದಕ್ಕೆ ಬೇರೆ ಕಡೆಕೊಂಡು ಬಂದೆ, ಬಟ್ ಇಲ್ಲಿ ಹೋಮ ಎಲ್ಲ ನೋಡಿದೆ, ತುಂಬ ಖುಷಿ ಆಯಿತು ಸರ್, ಚೆನ್ನಾಗಿ ಮಾಡಿದ್ರು. ನೀವು ಎಷ್ಟನೇ ಸಾರಿ ಬಂದಿರೋದು ಸರ್ ಇಲ್ಲಿ? ಇದೇ ಮೊದಲನೇ ಸಾರಿ ಸರ್. ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಯಾವ ಥರ ಫೀಲ್ ಆಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳ್ಕೊಬೋದಾ ಸರ್? ಇಲ್ಲ, ಇಲ್ಲಿ ನಾನು ಬೇರೆ ಕಡೆ ನೋಡಿದ ಹೋಮಕ್ಕಿಂತ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ವಿಶೇಷವಾಗಿತ್ತು. ಏನೋ ಒಂದು ಪಾಸಿಟಿವ್ ಎನರ್ಜಿ ಥರ ಇದೆ ಸರ್ ಇಲ್ಲಿ. ಖಂಡಿತವಾಗ್ಲೂ ನನಗೆ ಅನಿಸ್ತಿದೆ ಇಲ್ಲಿ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಿದೆ ಸರ್. ಸರ್ ಇವತ್ತು ನೀವು ಬರೋವಾಗ ಹೋಮ ನಡೀತಾ ಇತ್ತು, ಚಂಡಿಕಾ ಸರ್ವಶತ್ರು ಹೋಮ ನಡೀತಾ ಇತ್ತು. ಹೌದು. ಆ ಹೋಮದಲ್ಲಿ ನಿಮ್ಗೆ ಯಾವ ಥರ ಫೀಲ್ ಆಯಿತು, ಏನು ಯಾವ ರೀತಿಯಾಗಿತ್ತು ಅನ್ನೋದು ಸ್ವಲ್ಪ ಒಂದು ಎರಡು ಮಾತು ತಿಳ್ಕೊಬೋದಾ ಸರ್ ಆಡಿಯನ್ಸ್ಗೋಸ್ಕರ? ಹಾಂ ಸರ್, ಖಂಡಿತ. ನಾನು ಬಂದಾಗ ಏನೋ ಎಲ್ಲ ಜೋಡಿಸಿದ್ದಾರೆ, ಏನು ಮಾಡ್ತಾರೋ ಹೆಂಗಿದ್ದಾರೋ ಅಂತ ಆ ಥರ ಮೂಮೆಂಟ್ ಇತ್ತು ನಂದು. ಆಮೇಲೆ ಅವರು ಯಾರು ಕೇರಳದಿಂದ ಗುರುಜಿಯವ್ರು ಬಂದಿದ್ರಂತೆ, ಅವರು ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಹೋಮ. ನೀವು ಇದಕ್ಕೆ ಮುಂದೆ ಆ ಥರ ಪೂಜೆಗಳೆಲ್ಲ ನೋಡಿದ್ದೀರಾ? ಸಣ್ಣ ಪುಟ್ಟ ಪೂಜೆ ನೋಡಿದೆ ಸರ್. ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡೋದನ್ನ ನಾನು ಎಲ್ಲೂ ನೋಡಿರಲಿಲ್ಲ. ಜೊತೆಗೆ ಆ ಮೆಣಸಿನಕಾಯಿನ ಇದ್ರ ಒಳಗಡೆ ಹೋಮದೊಳಗಡೆ ಹಾಕಿ ಅದು ಘಾಟೆ ಬರದೇ ಇದ್ದಂಗೆ ಶ್ಲೋಕನ ಹೇಳಿ ಇಷ್ಟು ಜನದ ಮುಂದೆ ಅದ್ಭುತವಾಗಿ ಹೋಮ ಮಾಡಿದ್ರು ಸರ್. ತುಂಬ ಖುಷಿ ಆಯಿತು.